ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಟ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ, ರೈಸ್ ಬೈ ನೈಲ್, ಅಸೋಸಿಯೇಟ್ ಸ್ಪಾನ್ಸರ್ ಐಡಿ ಫ್ರೆಶ್ ಫುಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ, ಅವರ ಮನೆಯ ಕೈರುಚಿನ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಒಬ್ಬೊಬ್ಬರನ್ನೇ ಕರೆಯೋಣ, ಅವರ ಮನೆಯ ಕೈರುಚಿ ನೋಡೋಣ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರೇಣುಕಾ ಮೈಲಾರಿ. ರೇಣುಕಾ ಮೈಲಾರಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಚಿಕ್ಕಮಗಳೂರಿನ ಮೈಲಾರಿ ಅವರ ನೀವು? ಹೌದು. ಓಕೆ, ಎಷ್ಟು ಜನ ಮಕ್ಕಳು? ನನಗೆ 5 ಜನ ಮಕ್ಕಳು. ಎಲ್ಲ ಎಲ್ಲಿದ್ದಾರೆ? ಇಬ್ರು ಬೆಂಗಳೂರು, ಒಬ್ರು ಚಿಕ್ಕಮಗಳೂರು, ಓಕೆ, ಒಬ್ರು ಪೂನಾ, ಓಹೋ, ಒಬ್ರು USA. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಓಕೆ, 2 ಗಂಡು ಮಕ್ಕಳು ಎಲ್ಲಿದ್ದಾರೆ? ಒಬ್ಬ ಚಿಕ್ಕಮಗಳೂರು, ಒಬ್ರು ಬೆಂಗಳೂರು. ಓಕೆ, ನೀವು ಚಿಕ್ಕಮಗಳೂರು ಜೊತೆ ಇದ್ದೀರಾ? ಹೌದು, ಚಿಕ್ಕಮಗಳೂರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ರೇಣುಕಾ ಅವರೇ? ಸರ್, ನಾನು ದಪ್ಪ ಮೆಣಸಿನ್ಕಾಯ್ದು ಗೊಜ್ಜು ಮಾಡ್ತಾ ಇದ್ದೆ. ದಪ್ಪ ಮೆಣಸಿನಕಾಯಿ ಗೊಜ್ಜು ಚಿಕ್ಕಮಗಳೂರು ಶೈಲಿನಾ? ಅಂದ್ರೆ ಇಲ್ಲಿ ಚಿಕ್ಕಮಗಳೂರು ನಿಮ್ಮ ಮನೆ? ಕೋಟೆ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಪ್ಪ ಮೆಣಸಿನಕಾಯಿಯನ್ನ ಬಳಸಿ ಒಂದು ಗೊಜ್ಜನ ಮಾಡೋಕ್ಕೋಸ್ಕರ ಚಿಕ್ಕಮಗಳೂರಿಂದ ಬಂದಿದ್ದಾರೆ ರೇಣುಕಾ ಮೈಲಾರಿ ಅವರು ಬಂದಿದ್ದಾರೆ. ದಪ್ಪ ಮೆಣಸಿನಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ, ಸಾರಿನ ಪುಡಿ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ದಪ್ಪ ಮೆಣಸಿ, ಇದ್ರ ಯಾವ್ದು ಜೊತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ? ಈ ರೊಟ್ಟಿಗೆ ಸರ್. ಅಕ್ಕಿ ರೊಟ್ಟಿ? ಹೌದು. ನಿಮ್ಮ ಅಕ್ಕಿ ರೊಟ್ಟಿ ಹೌದು. ತಂದಿದ್ದೀರಾ ಮನೆಯಿಂದ? ತಂದಿದ್ದೀನಿ. ಅಕ್ಕಿ ರೊಟ್ಟಿ ಅಂದ್ರೆ ಚಿಕ್ಕಮಗಳೂರು. ಆ ಚಿಕ್ಕಮಗಳೂರು ವೆಜ್ಜಾ ಮಲ್ಲಿ? ಇಲ್ಲ, ನಾನ್ ವೆಜ್. ಅಕ್ಕಿ ರೊಟ್ಟಿ, ಆ ಚಿಕನ್ನು, ಆ ಮಟನ್ನು, ಇನ್ನೂ ಏನೇನೋ ಜ್ಞಾಪಿಸ್ಕೊಂಡ್ರೆ ಕಳೆದೋಗ್ಬಿಡ್ತೀರಾ. ಅಷ್ಟೊಂದು ಅದ್ಭುತವಾಗಿರುವಂತ ಅಡುಗೆಗಳು ಮಾಡ್ತಾರೆ ಚಿಕ್ಕಮಗಳೂರಲ್ಲಿ. ಓಕೆ, ಶುರು ಮಾಡೋಣ ಮೇಡಮ್. ಏನ್ ಕೊಡಿ ಫಸ್ಟು? ಒಂದು ಪ್ಯಾನ್ ಬೇಕು ಸರ್, ಹುರ್ಕೋಬೇಕು. ಹುರ್ಕೊಳಕ್ಕೆ ಒಂದು ಪ್ಯಾನ್ ಹಾಕೊಡ್ತೀನಿ. ಹೌದು. ಸ್ವಲ್ಪ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿ ಹಾಕೊಳ್ತೀನಿ ಹುರಿಯಕ್ಕೆ. ಇದು ಬೆಳ್ಳುಳ್ಳಿ, ಇದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ತಾ ಇದೀವಿ. ಹೌದು. ಎಸ್ ಸರ್. ಸೊಸೆ ಏನ್ ಮಾಡ್ತಾರೆ? ಗೃಹಿಣಿ. ಹೌದಾ? ಓಕೆ. ಯಾರ ಜೊತೆ ಬಂದಿ ಚಿಕ್ಕಮಗಳೂರಿಂದ? ನಾನು ಒಬ್ಳೆ ಬಂದೆ ಸರ್. ಹೌದಾ? ಇಲ್ಲಿ ಮಗಳ ಮನೆ ಇರೋದಾ? ಇಲ್ಲಿ ದೊಡ್ಡ ಮಗಳು ಇಲ್ಲೇ ಇದ್ದಾಳೆ. ಮಗಳು ಇಲ್ಲೇ ಇರೋದಾ? ಎಲ್ಲಿರೋದು? ದೊಡ್ಡ ಕುಮಾರಸ್ವಾಮಿ ಲೇಔಟ್. ವೆರಿ ಗುಡ್ ಮೇಡಮ್. ನಾನು 2 ತಿಂಗಳು ಒಂದ್ಸಲ ಬರ್ತಾನೆ ಇರ್ತೀನಿ ಸರ್ ಇಲ್ಲಿ ಬೆಂಗಳೂರಿಗೆ. ಹೌದು. ಅಮೆರಿಕಾಗ ಹೋಗಿಲ್ವಾ ಇನ್ನ? ಇನ್ನೂ ಹೋಗಿಲ್ಲ ಸರ್. ಹೋಗಿ ಬನ್ನಿ. ಯಾವಾಗ ಹೋಗ್ತೀರಾ? ಮಗಳ ಇರೋದು? ಮಗನ? ಮಗಳು 2ನೇ ಮಗಳು. ಈ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯ ತುರಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದೀವಿ. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿನ ಬೇರೆ ಹಾಕ್ತಾ ಇದ್ದೀವಿ. ಚಿಕ್ಕಮಗಳೂರಿನ ಒಂದು ದಪ್ಪ ಮೆಣಸಿನಕಾಯಿಯ ಪಲ್ಯ ಗೊಜ್ಜು, ಏನ್ ಬೇಕಾದ್ರೆ ಅನ್ಕೋಬಹುದು. ಅಕ್ಕಿ ರೊಟ್ಟಿಗೆ 7 ಮಾಡಿಸಿದಂಥದ್ದು. ಎಸ್ ಮೇಡಮ್. ಆಮೇಲೆ ಸರ್, ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊಂಡ್ಬಿಡ್ತೀನಿ. ಹಾಕ್ಬಿಡಿ. ಚೆನ್ನಾಗಿ ಮಾಡೋದಂದ್ರೆ ಏನು ನೀವು? ನಾನ್ ವೆಜ್ಜಾ? ಎರಡೂ ಮಾಡ್ತೀನಿ ಸರ್, ನಾನ್ ವೆಜ್. ಓಕೆ. ಮಕ್ಳೇನು ಇಷ್ಟಪಡ್ತಿರ್ತಾರೆ ನೀವು ಮಾಡೋದು? ಸಾಧಾರಣ ಎಲ್ಲ ಇಷ್ಟಪಡ್ತಾರೆ. ಎಲ್ಲ ಇಷ್ಟಪಡ್ತಾರೆ, ಅದು ಬೇರೆ ವಿಚಾರ. ಆದ್ರೂ ಇದು ತುಂಬಾ ಚೆನ್ನಾಗಿ ಮಾಡ್ತೀವಿ ಅನ್ನೋ ಥರದ್ದೇನು? ಬಾತ್ಗಳು ಮಾಡ್ತೀರಾ? ಓಕೆ ಸರ್. ಇದು ಸಾಕಿದು. ಇದು ಸಾಕಲ್ಲ, ಇದು ಆಯ್ತಲ್ಲ. ಇದು ಸ್ವಲ್ಪ ಎಣ್ಣೆ ಹಾಕ್ದಲ್ಲೇ ಹುರಿಬೇಕು ಸ್ವಲ್ಪ. ಇದು ಹಾಕೋಣ. ಇದು ಹುರಿದ್ಮೇಲೆ ಇದನ್ನು ಸೇರಿಸಿ ರುಬ್ಬೇಕು ಸರ್. ಯಾಕೆ ಇದನ್ನ ಅದ್ರೊಳಗೆ ಹಾಕೊಂಡ್ರೆ ಏನಾಗುತ್ತೆ? ಅದು ಎಣ್ಣೆ ಹಾಕ್ಬಾರ್ದು, ಹಂಗೆ ಹುರಿಬೇಕು ಸರ್. ಅದು ಏನು ಅಂತ ಡಿಫ್ರೆನ್ಸ್ ಬರುತ್ತಾ? ಸ್ವಲ್ಪ ಡಿಫ್ರೆನ್ಸ್. ರುಬ್ತೀರಾ? ಎಣ್ಣೆ ಹಾಕಿರೋಳಿಗೆ ರುಬ್ತೀರಾ? ಹಾಕಿ. ಇಲ್ಲ ಸರ್, ಅದಾಗೆ ಸರ್. ಆಯ್ತು, ಹೆಂಗ್ ಬೇಕೋ ಮಾಡ್ಕೊಳ್ಳಿ. ಹಾಕ್ಬಿಡ್ಲಾ? ಹಾಕಿ ಸರ್. ಅಕ್ಕಿಯ ರೊಟ್ಟಿಯ ಜೊತೆಗೆ ಒಂದು ದಪ್ಪ ಮೆಣಸಿನಕಾಯಿ ಪಲ್ಯವನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಕಾಂಬಿನೇಷನ್ ಸರ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ದಯವಿಟ್ಟು ಹಾಕೊಳ್ಳಿ. ಓಕೆ. ಸರ್, ಇದಕ್ಕೆ ಇದ್ರ ಜೊತೆಗೇನೆ ಸಾರಿನ ಪುಡಿನೂ ನಿತ್ಯ ಹುಳಿ ಪುಡಿ ಮಾಡಿರ್ತೀವ ಸರ್, ಹುಳಿ ಪುಡಿನ ಹಾಕೊಂಡು ಸ್ವಲ್ಪ ಮಿಕ್ಸಿ ಮಾಡಿ ಹಾಕೊಳ್ಳಿ. ಮನೆಯಲ್ಲಿ ಸಾರು ಪುಡಿ ಅಂತ ಏನು ಯೂಸ್ ಮಾಡ್ತಿರೋ ಅದನ್ನೇ ಹಾಕೊಂಡ್ರೆ ಸಾಕು. ಒಂದು 2-2.5 ಸ್ಪೂನ್ ಅಷ್ಟು. ದಪ್ಪ ಮೆಣಸಿನಕಾಯಿನೇ ಹಾಕಿ ಮಾಡ್ಬೇಕಾ ಅಥವಾ ಬೇರೆನಾರು ಹಾಕೊಂಡು ಮಾಡ್ಕೋಬೋದಾ? ಇಲ್ಲ ಸರ್, ಇದಕ್ಕೆ ಈ ಖಾರಕ್ಕೆ ದಪ್ಪ ಮೆಣಸಿನಕಾಯಿನೇ ಸೂಟ್ ಆಗುತ್ತೆ ಸರ್. ಎಸ್.
ಆಗಿದೆ. ಎಸ್ ಮೇಡಮ್. ಎಣ್ಣೆ ಹಾಕಿ ಸರ್. ಸಾಕಾ? ಇನ್ನು ಸ್ವಲ್ಪ ಹಾಕಿ ಸರ್. ಸಾಕು. ಈಗ ಎಣ್ಣೆ ಕಾದಿದೆ. ಸಾಸಿವೆ ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಸರ್. ಈಗ ಇದಕ್ಕೆ ಕರಿಬೇವು ಹಾಕ್ತಾ ಹಾಕಿ ಇದ್ದೀನಿ ಮೇಡಮ್. ಈಗ ಇದಕ್ಕೆ ರುಬ್ಬಿರೋದು ಮಸಾಲೆ ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್, ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ದಪ್ಪ ಮೆಣಸಿನಕಾಯಿಯ ಗೊಜ್ಜನ ಮಾಡ್ತಾ ಇದ್ದಾರೆ. ರೇಣುಕಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಎಸ್ ಮೇಡಮ್. ಇದಕ್ಕೆ ದಪ್ಪೆಣ್ಸಿಕೆ ಹಾಕ್ತಾ ಇದ್ದೀನಿ ಹಾಕಿ ಸರ್. ಮೇಡಮ್, ಹಾಕಿ. ಇಷ್ಟಾಗಲ್ಲ ಹಾಕ್ಬೇಕಾ? ಅಂದರೆ ಇದು ಸಣ್ಣದಿದ್ರೆ ಅದಕ್ಕೆ ತುಂಬಿ ಹಾಕ್ಬೇಕು ಸರ್. ಇದು ಹೌದಾ? ಆ ಥರ. ಓಕೆ ಓಕೆ. ಈ ದಪ್ಪದಾದ್ರಿಂದ ಈ ಥರ ಸೀಳಿ ಹಾಕಿ. ಓಕೆ. ಅಕ್ಕಿ ರೊಟ್ಟಿ ತರ್ತೀರಾ ಅಥವಾ ಮನೆಯಿಂದ ತಟ್ಕೊಂಡು ತಂದ್ಬಿಟ್ಟಿದ್ದೀರಾ? ತೊಗೊಂಬಂದಿನಿ ಸರ್ ಮನೆಯಿಂದ ಮಾಡ್ಕೊಂಡು. ಅನ್ನದಲ್ಲಿನ ಮಾಡಿರ್ತಕ್ಕಂಥ ಅಕ್ಕಿ ರೊಟ್ಟಿನ? ಹೌದೌದು ಸರ್. ಓಕೆ ಸರ್. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು. ಓಕೆ. ನೀರು ಹಾಕ್ತೀರಾ? ಇಷ್ಟೇ ಗಟ್ಟಿ ಸಾಕಾ? ಸ್ವಲ್ಪ ಬೇಕಾಗ್ಬೋದಾ? ಸ್ವಲ್ಪ ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸರ್. ಓಕೆ. ಮುಚ್ಬೋಣ ಸ್ವಲ್ಪ ಹೊತ್ತು? ಹಾಂ. ಒಳ್ಳೆ ಒಂದು ಚಿಕ್ಕಮಗಳೂರಿನ ಸ್ಟೈಲಿನ ಒಂದು ಕ್ಯಾಪ್ಸಿಕಮ್ ಗ್ರೇವಿ, ದಪ್ಪ ಮೆಣಸಿನಕಾಯಿಯ ಗ್ರೇವಿಯ ಜೊತೆಗೆ ಒಂದು ಅಕ್ಕಿಯ ರೊಟ್ಟಿ ತಿಂದು ನೋಡಿ. ಕಾಂಬಿನೇಷನು ಅದ್ಭುತವಾಗಿರುವಂಥ ಕಾಂಬಿನೇಷನು. ಏನಿದು ನಿಮ್ಮ ಮನೆಯ ಅಕ್ಕಿ ರೊಟ್ಟಿಯಾ? ಹೌದು ಸರ್. ಅಕ್ಕಿ ರೊಟ್ಟಿ ಅಲ್ಲ, ಅನ್ನದ ರೊಟ್ಟಿ ಅಂತ ಹೇಳ್ಬೇಕು ನಾವು. ಎಸ್ ಮೇಡಮ್. ಸ್ವಲ್ಪ ಬಿಸಿ ಅನ್ನದ ರೊಟ್ಟಿ. ಈಗ ಎಣ್ಣೆಗೆ ಎಣ್ಣೆ ಹಾಕೋದು ಬೇಡ ಅಲ್ಲ? ಎಣ್ಣೆ ಬೇಡ. ಅದಕ್ಕೆ ಒಂಚೂರು ಎಣ್ಣೆ ಉಪಯೋಗಿಸಲ್ಲ ಸರ್. ಒಂದು 2-3 ದಿನ ಇಟ್ಕೊಂಡು ತಿಂತೀರಾ? ಇಲ್ಲ ಅಲ್ಲ? ಇಲ್ಲ, ನಾವು ಅವತ್ತೇ ಮಾಡ್ಕೊಳ್ಳೋ ಸರ್. ಅನ್ನವನ್ನ ಮೆತ್ತಗೆ ಮಾಡ್ಕೊಂಡು ಅದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಮಾಡೋವಂಥದ್ದು. ಹೌದಾ ಸರ್. ಮಿಕ್ಕಿರೋ ಅನ್ನಕ್ಕೆ ಮಾಡೋದಾ, ಬಿಸಿ ಅನ್ನಕ್ಕೆ ಮಾಡೋದಾ? ನಾವು ಸ್ವಲ್ಪ ಬಿಸಿ ಅನ್ನಕ್ಕೆ ಮಾಡೋದು ಜಾಸ್ತಿ ಸರ್. ಮಿಕ್ಕಿ ಅನ್ನಕ್ಕೂ ಮಾಡಬಹುದು. ಓಕೆ. ಬಿಸಿ ಅನ್ನಕ್ಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್ ಅದು. ಓಹೋ. ಹೋಗೋಣ, ಸಾಕು? ಸಾಕು ಸರ್. ಅದು ಆಫ್ ಮಾಡಿಬಿಡಿ ಸಾಕು. ನೋಡೋಣ, ರೆಡಿ ಆಯ್ತಾ? ಆಯ್ತು ಸರ್. ದಪ್ಪ ಮೆಣಸಿನಕಾಯಿಯ ಗ್ರೇವಿ ಅಂದ್ರೆ ದಪ್ಪ ಮೆಣಸಿನಕಾಯಿ ಅಂದ್ರೆ ಇದೇನೇನೆ. ಒಳ್ಳೆ ಅಕ್ಕಿ ರೊಟ್ಟಿ ಜೊತೆಗೆ ಒಂದು ದಪ್ಪ ಮೆಣಸಿನಕಾಯಿಯ ಗೊಜ್ಜು, ಒಳ್ಳೆ ಕಾಂಬಿನೇಷನು. ಎಸ್ ಮೇಡಮ್. ರೇಣುಕಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಒಳ್ಳೆ ಸಖತ್ತಾಗಿರುವಂಥ ಒಂದು ಗ್ರೇವಿ, ಅದಕ್ಕೊಂದು ಅಕ್ಕಿ ರೊಟ್ಟಿ ಎರಡನ್ನು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಈ ಕ್ಯಾಪ್ಸಿಕಮ್ ಗ್ರೇವಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಪ್ಪ ಮೆಣಸಿನಕಾಯಿಯ ಗ್ರೇವಿ ಮಾಡ್ಕೊಳ್ಳಿ. ದಪ್ಪ ಮೆಣಸಿನಕಾಯಿ ಕೊಚ್ಚು. ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ, ಸಾರಿನ ಪುಡಿ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ದಪ್ಪ ಮೆಣಸಿನಕಾಯಿ ಕೊಚ್ಚು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿದು ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು ಹಾಕಿ ಬಿಸಿ ಮಾಡಿಕೊಳ್ಳಿ. ಕಡಲೆಕಾಯಿ ಬೀಜವನ್ನು ಎಣ್ಣೆ ಹಾಕದೆ ಹುರಿದುಕೊಳ್ಳಿ. ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಸಾರಿನ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ರುಬ್ಬಿದ ಮಸಾಲ, ನೀರು, ದಪ್ಪ ಮೆಣಸಿನಕಾಯಿ ಹಾಕಿ ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ದಪ್ಪ ಮೆಣಸಿನಕಾಯಿ ಕೊಚ್ಚು ಚಪಾತಿ ಜೊತೆ ಸವಿಯಲು ಸಿದ್ಧ. ನಿಮ್ಮಲ್ಲಿ ಎಲ್ಲ ಮಕ್ಳಿಗೆ ಇಷ್ಟನಾ? ಇಷ್ಟಪಡ್ತಾರೆ ಸರ್. ದಪ್ಪ ಮೆಣಸಿನಕಾಯಿ ಅದಿನ್ನು ಸಣ್ಣ ಇದ್ರೆ ಅದು ತುಂಬಾ ಟೇಸ್ಟ್ ಬರುತ್ತೆ ಸರ್. ಹೌದಾ? ಚಿಕ್ಕ ಚಿಕ್ಕ ಸಿಗುತ್ತೆ ನಾಟಿದು? ನಮ್ಮ ಕಡೆ ಸಿಗುತ್ತೆ ಜಾಸ್ತಿ, ಇಲ್ಲಿ ಸ್ವಲ್ಪ ಕಡಿಮೆ ಬೆಂಗಳೂರು. ಇಲ್ಲಿ ನಮ್ದೆಲ್ಲ ಸ್ವಲ್ಪ ದಪ್ಪಗೆ ಉದ್ದುದಕ್ಕಿರ್ಬೇಕು ನಮಗೆಲ್ಲ. ನಮಗೆ ಸಣ್ಣ ಇದ್ರೆ ಹೋಗಲ್ಲ. ಟೇಸ್ಟ್ ಮಾಡೋಣ ನೋಡಿ ಸರ್. ಅಕ್ಕಿ ರೊಟ್ಟಿ ತುಂಬ ದಿನ ಆಗಿತ್ತು ಈ ಥರ ಅಕ್ಕಿ ರೊಟ್ಟಿ ತಿಂದು. ಫಸ್ಟ್ ಆಗಿದೆ, ಮೈಲ್ಡ್ ಆಗಿದೆ, ಅದ್ಭುತವಾಗಿದೆ, ರುಚಿಯಾಗಿದೆ. ಇನ್ನೂ ರೊಟ್ಟಿ ಅವಾಗ ಮಾಡಿದಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಹಂಗಂತೀರಾ? ಹೌದು ಸರ್, ಖಂಡಿತವಾಗ್ಲೂ. ಅಡುಗೆ ಮನೆ ಇವಾಗ ನೀವು ಇದ್ದೀರಾ? ಹಾಂ, ಇದ್ದೀರಾ? ಹೌದು. ಏನು ಮಾಡಿದ್ರು ಈಸಿಯಾಗಿರಬೇಕು, ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಲ್ಲಿ ಮಾಡೋಂಗಿರಬೇಕು, ರುಚಿಯಾಗಿರಬೇಕು, ಬೇಗ ಆಗೋ ಥರ ಇರಬೇಕು. ಅವನ್ನೆಲ್ಲ ನೋಡಿದಾಗ ಇದು ಆ ಸಾಲಿಗೆ ಸೇರುವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ.
ಹೌದು ಸರ್. ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನಾಯಿಲ್ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಅಡುಗೆ ಮಾಡ್ತೀವ್ರಿ ಸರ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಯಿಲ್ಲ ಮೇಡಮ್? ರಜನಿ ರಜನಿ ಸುರೇಶ್ ಕಡ್ನಿ. ರಜನಿ ಸುರೇಶ್ ಕಡ್ನಿ. ಕಡ್ನಿ ಯಾವ್ರವ್ರಿ ನೀವು? ಹುಬ್ಳಿಯವರು. ಹುಬ್ಳಿಯವರು? ಎಲ್ಲಿ ಹುಬ್ಳಿಯಾಗೆ? ಹುಬ್ಳಿ ಕೇಶವಾಪುರ. ಕೇಶವಾಪುರದವ್ರೇನ್ರಿ? ಹೌದು. ಓಕೆ, ಕೇಶವಾಪುರದಿಂದ ಬಂದಿದ್ದೀರಿ. ಏನು ಅಡುಗೆ ಮಾಡ್ತೀರಿ? ನಾರಳಿ ಭಾತ್. ಇನ್ನೊಂದ್ಸರಿ ಹೇಳ್ರಿ. ನಾರಳಿ ಭಾತ್ ಅಂತ. ನರಳಿ ಬಾತ್. ಕಾರಣ ಸೀನ್ರಿ ಇದು. ಸಿ ಸ್ವೀಟ್. ಕೆಲವು ಹೆಸರುಗಳೇ ಕೇಳಿರೋಲ್ರಿ ನಾವು. ನೀವು ಕೇಳಿಲ್ಲ. ಮಾಡಕ್ಕೇನೆ ತಂದಿರಿ ಹೇಳ್ರಿ ನೀವು. ನಾರಳಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಬೆಲ್ಲ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ನಮ್ ಕಡೆ ಎಲ್ಲ ನಾವು ನೂಲು ಹುಣ್ಣಿಮೆ ದಿವಸ ಮಾಡ್ತೀವಿ ಇದನ್ನ. ಯಾವತ್ತು? ನೂಲು ಹುಣ್ಣಿಮೆ. ನೂಲು ಹುಣ್ಣಿಮೆ ಅಂದ್ರೆ ಜನವಾರ ಗೊತ್ತಲ್ಲ, ಜನವಾರ ಹಾಕ್ಕೊಡ್ತಾರೆ. ಹಾಕ್ತೀವಿ ಆ ಥರ. ಓಕೆ. ಅವತ್ತೇ ಮಾಡ್ತೀವಿ ನಾವು ಇದನ್ನ ನಾರಳಿ ಭಾತ್ ಅಂತ. ನರಳಿ ಬಾತ್. ಇಲ್ಲ ನಾರಳಿ ಪೂರ್ಣಿಮಾ ಅಂತಾರೆ ಅದಕ್ಕೆ. ನಾವು ನಾರಳಿ ಭಾತ್. ಓಕೆ, ನರಳಿ ಬಾತು, ನರಳಿ ಪೂರ್ಣಿಮಾ ಯಾವತ್ತಾರು ಇದನ್ನ ಮಾಡ್ಕೊಳ್ತಾರೆ. ಅದನ್ನ ಮಾಡಕ್ಕೋಸ್ಕರ ದೂರದ ಹುಬ್ಬಳ್ಳಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ, ಶುರು ಮಾಡಮ್ಮ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನನಗೆ ಬಾಣ್ಲೆ ಕೊಡಿ. ಯಾಕ್ರಿ? ಚಿಕ್ಕದು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾನು ಕೊಬ್ಬರಿ ಬೆಲ್ಲ ಎರಡು ಮಿಕ್ಸ್ ಮಾಡ್ಕೋಬೇಕು. ಹೆಂಗ್ ಮಿಕ್ಸ್ ಮಾಡ್ತೀರಿ? ನೀ ಒಲೆ ಮೇಲೆ ಒಲೆ ಬಿಟ್ಟು ಬಿಸಿ ಮಾಡಿ, ಸ್ವಲ್ಪ ಬಿಸಿ ಮಾಡಿ. ಎಷ್ಟು ಜನ ಮಕ್ಳು ನಿಮ್ಗೆ? ನನಗೆ ಇಬ್ರು. ಏನ್ ಮಾಡ್ತಾರೆ? ಒಬ್ಬ ಮಗ, ಒಬ್ಬ ಮಗಳು. ಮಗನ ಮದುವೆ ಮಾಡಿದ್ರಿನಾ? ಎರಡು ಮೊಮ್ಮಕ್ಕಳಿವೆ. ಮಗಳು ಇಲ್ಲೇ ಮಲ್ಲೇಶ್ವರಂ ಇರ್ತಾಳೆ. ಓ, ಮಗಳು ಮಲ್ಲೇಶ್ವರ, ಮಗ ಇಲ್ಲಿ RR ನಗರ. ಇಲ್ಲೇ ಇರ್ತೀವಿ, ಎಲ್ಲರೂ ಸೇರ್ಕೊಂಡೇ ಇದೀವಿ. ವೆರಿ ಗುಡ್ ರೀ. ಬೆಲ್ಲವನ್ನ ಹಾಕೊಳ್ತಾ ಇದಾರೆ, ಜೊತೆಗೆ ಕೊಬ್ಬರಿನ. ಇದು ಕಾಯಿ ತುರಿನಾ? ಕಾಯಿ ತುರಿ. ಕಾಯಿ ತುರಿ. ಕೊಬ್ಬರಿ ಅಂದ್ರೆ ನಮ್ ಕಡೆ ಬೇರೆ ರೀ, ಇದು ಕಾಯಿ ತುರಿ ರೀ. ನೀರ್ ಹಾಕಂಗಿಲ್ಲೇನೆ? ಇಲ್ಲ, ಹಂಗೆ ಆಡ್ಸೋದಿನ? ಸ್ವಲ್ಪ ತುಪ್ಪ ಹಾಕಿ. ಸ್ವಲ್ಪ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್, ಎಷ್ಟು ಬೇಕ್ರಿ? ಸ್ವಲ್ಪ ಸಾಕಾ? ಓಕೆ ರೀ. ಏನೇನಾರಿ ಇದು? ನಾರಳಿ ಭಾತ್. ನರಳಿ ಬಾತ್ ರೀ. ನಾರಳಿ ಅಂದ್ರೆ ಮರಾಠಿಯಲ್ಲಿ ತೆಂಗಿನಕಾಯಿ ಅಂತಾರೆ. ನರಳಿ ಅಂದ್ರೆ ನಾರಳಿ. ನಾರಳಿ. ಓಕೆ, ನೀವು ಮರಾಠಿ ರೀನ್ರಿ? ಎರಡೂ ಬರುತ್ತೆ. ಮರಾಠಿ ಬರುತ್ತೆ, ಕನ್ನಡ ಬರುತ್ತೆ. ಓಕೆ ಓಕೆ ಓಕೆ. ಪಟ್ಟೆಗೆ ಅಡುಗೆ ಎಲ್ಲ ಮಾಡ್ತೀರೇನ್ರಿ ನೀವು? ಇಲ್ರಿ, ಮಾಡಂಗಿಲ್ಲ. ಮಾಡಂಗಿಲ್ಲ. ಏನ್ ಮಾಡಿದಕ್ಕೆ ಇವಾಗ? ಒಂದೆರಡು ನಿಮಿಷ. ಯಜಮಾನ್ರು ಏನ್ ಮಾಡ್ತಾ ಇದ್ರು? ಅವರು MKNL ಕೆಲಸ ಮಾಡ್ತಿದ್ರು. ಮೈಸೂರು ಕಿರ್ಲೋಸ್ಕರ್. ಎಲ್ಲಿ? ಹುಬ್ಳಿಗೆ? ಹುಬ್ಳಿಯಲ್ಲಿ. ಈ VRS ಕೊಟ್ಕೊಂಡು ಇಲ್ಲೇ ಇದ್ದಾರೆ ಅವರು? ನಾವೆಲ್ಲ ಇಲ್ಲೇ ಇದ್ದೀವಿ. ಓಕೆ. ಒಟ್ಟು ಹುಬ್ಳಿ ಚೆನ್ನಾಗಿದೆ ಅಂತ ಅನಿಸ್ತೇನೋ? ಚೆನ್ನಾಗಿದೆ. ಅದೇನು ಕೊಡ್ರಿ ಇಲ್ಲಿ ರೀ, ಅದೇನು ನೋಡ. ಏನ್ರಿ ಇದು? ಅವಲಕ್ಕಿ. ನಿಮ್ಮ ಮನೆದೇನ್ರಿ? ಹೌದ್ರಿ, ನಿಮಗಾಗಿ ತೊಗೊಂಡು ಬಂದಿದ್ದೀವಿ ನಾವು. ಚೆನ್ನಾಗಿ. ಹುಬ್ಬಳ್ಳಿ ಸ್ಪೆಷಲ್ ರೀ. ತಿಂದ್ರೆ ಬಹಳ ಮಜಾ ಇರ್ತದೆ. ಈಗ ಸ್ವಲ್ಪ ಅನ್ನ ಹಾಕೋತೀನಿ. ಅನ್ನ ಹಾಕಿದ್ರಿ? ಇದನ್ನು ಸ್ವಲ್ಪ ನನಗೆ ಫ್ರೈ ಮಾಡಬೇಕಿತ್ತು ತುಪ್ಪದಲ್ಲಿ. ಮರಾಠಿ ಅಡುಗೆನೇ ಇದು? ಮರಾಠಿ ಅಡುಗೆ, ಮಹಾರಾಷ್ಟ್ರ ಅಡುಗೆ. ಸ್ವಲ್ಪ ಮ್ಯಾಲೆ ಮುಚ್ಬೋದು. 2 ನಿಮಿಷ ಮುಚ್ಚೋಣ. ಸ್ವಲ್ಪ ಇದು ಫ್ರೈ ಮಾಡ್ಕೊ. ತುಪ್ಪದಲ್ಲಿ ಫ್ರೈ ಮಾಡ್ಬೇಕಾ? ತುಪ್ಪದಲ್ಲಿ ಫ್ರೈ. ಹಾಕಿ. ಫಸ್ಟು ಗೋಡಂಬಿ ಹಾಕಿ. ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೊಳ್ಳಿ. ಓಕೆ. ಬೆಲ್ಲದ ಅನ್ನ ಇದು ಬಿಡಿ. ಅನ್ನ, ಕಾಯಿ ತುರಿ ಹಾಕಿ ಅದ್ರ ಜೊತೆಗೆ ಬೇಯಿಸ್ಕೊಳ್ತಾ ಇರೋದು. ಅನ್ನ ಅಂದ್ರೆ ಬಾಸ್ಮತಿ ರೈಸ್ ಬೇಕು ಅದಕ್ಕೆ. ಬಿಸಿ ಬಿಸಿ ಬಿಸಿ. ಇದಕ್ಕಾ ಬಾಸ್ಮತಿ ರೈಸ್ ಹಾಕಿ ಮಾಡೋದಾ? ನೀವು ಪೊಂಗಲ್ ಮಾಡಂಗಿಲ್ಲ ಏನೋ ಹುಬ್ಳಿ? ಇಲ್ಲ, ಈ ಕಡೆ ಪೊಂಗಲ್. ಖಾರ ಪೊಂಗಲ್ ಮಾಡ್ತೀವಿ. ಪೊಂಗಲ್ ಮಾಡಂಗಿಲ್ಲ? ಇಲ್ಲ, ಹುಗ್ಗಿ ಅಂತೀವಿ ನಾವು ಅದಕ್ಕೆ. ಮುಚ್ಬೇಕಾ? 2 ನಿಮಿಷ. ಓಕೆ. ಏನು ಬಾಳೆ ಎಲೆ ಬೇಕಾ ನಿಮಗೆ? ತೊಳಿರಿ, ಬಾಳೆ ತೊಳಿರಿ. ಮುಚ್ಬೋಣ? ಜಾಸ್ತಿ ಹೊತ್ತು ಬಾಳೆ ಎಲೆ ಘಮ ಬರಲಿ ಅಂತನಾ?
ಅದು ಕಪ್ಪಗಾಗುತ್ತಲ್ಲ ಕಪ್ಪಗಾದ್ಮೇಲೆ ಬೆಂದಿದೆ ಅಂತ? ಚೆನ್ನಾಗಾಗಿತ್ತು. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹುಬ್ಳಿಯವ್ರಿ ಮೇಡಮ್ ಅವ್ರು ಬಂದಾರಿ. ಒಳ್ಳೆ ನರಳಿ ಬಾತನ್ನ ಮಾಡಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟ ಇದು ಅವ್ರು ಹುಣ್ಣಿಮೆಗೆಲ್ಲ ಮಾಡ್ತಾರಂತೆ. ನೋಡ್ರಿ ಸರ, ಹುಬ್ಳಿದು ಅಡುಗೆ ಭಾಳ ಮಸ್ತ್ ಇರ್ತದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಜೊತೆಗೆ ತಿನ್ನಕ್ಕೆ ಒಳ್ಳೆ ಅವಲಕ್ಕಿ ಬೇರೆ ಮಾಡ್ಕೊಂಡು ತಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಅವ್ರಿಗೆಲ್ಲ ಎಲ್ಲನೂ ಸೇರುತ್ತೆ, ಅದು ಸೇರ್ದಿರೋದೇನು? ಅದರಲ್ಲಿ ಜಾಸ್ತಿ ಸೇರುತ್ತೆ. ನನ್ನ ಮಗನಿಗೆ ತುಂಬ ಎಲ್ಲ ಸೇರುತ್ತೆ. ಹೌದಾ? ಓಕೆ. ಭೋಜನ ಪ್ರಿಯ ಅವನು. ಇರ್ಲಿ ಪಾಪ, ಹಂಗೆಲ್ಲ ಯಾರೋ ಎಲ್ಲ ಬೇಕು ಅವನಿಗೆ, ಎಲ್ಲ ಯಾರ ಮಾಡೋರು ಇದ್ರೆ ತಾನೆ. ವೆರೈಟಿ ಬೇಕು ಅವನಿಗೆ. ವೆಜ್ಜೇ ಮಾಡ್ಕೊಡೋದಾ ಮಗನಿಗೆ? ವೆಜ್. ನಮ್ಮ ಸೊಸೆ ಎಲ್ಲ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅವಳು. ಹೌದಾ? ಮೊಮೋಸ್ ಗಿಮೋಸ್ ಎಲ್ಲ ಮಾಡ್ತಾಳೆ ಅವಳು. ಹೌದೇನು? ಆಯ್ತಾ? ಇಳಿಸ್ಬೋದ ಇದನ್ನ? ಸಾಕಲ್ಲ? ಹಾಂ ಸಾಕು. ಏನದು? ಏಲಕ್ಕಿ ಪೌಡರ್ ಹಾಕಿ. ನರಳಿ ಬಾತ್. ಮರಳಿ ಬಾತ್ ತಗೊಳ್ಳಿ ಮುರಳಿಯವರೇ, ನಿಮಗಾಗಿ ಮಾಡಿದ್ದು ಸ್ಪೆಷಲ್. ನಮಗೋಸ್ಕರ ಮಾಡಿರುವಂಥ ನರಳಿ ಬಾತು ಹುಬ್ಳಿಯ ಸ್ಪೆಷಲ್ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹುಬ್ಳಿ ಸ್ಪೆಷಲ್ ಅಡುಗೆ ಮಾಡ್ಕೊಳ್ಳಿ. ನಾರಳಿ ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಲ್ಲ, ತೆಂಗಿನಕಾಯಿ ತುರಿ, ತುಪ್ಪ ಹಾಕಿ ಹುರಿದು ಅನ್ನ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದು ಪ್ಯಾನ್ಗೆ ಹಾಕಿ ಕಲಸಿ ಬಾಳೆ ಎಲೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ. ಮೇಲೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ನಾರಳಿ ಬಾತ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಮ್ಮ? ಮಾಡಿ ಮಾಡಿ. ಏನು ಕೇಳ್ಕೊಂಡು ನಿಂತಿದ್ದೀರಾ? ಅದೇನದು? ಇದು ನಿಮಗೆ ನಮ್ಮ ಸೊಸೆ ಮಾಡಿಕೊಟ್ಟಿದ್ದಾಳೆ. ಏನು ನಿಮ್ಮ ಸೊಸೆ ಹೆಸರೇನು? ಸ್ವಾತಿ. ಸ್ವಾತಿ ಅವರಾ? ಹಾಂ. ಏನು ಸ್ವಾತಿ ಅವರೇ, ಮುರಳಿ ಅರ್ಪಿಸುವ ಮುರಳಿ ಫುಲ್ಲು ಒಗ್ಗರಣೆ ಡಬ್ಬಿ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಅವರೇ, ಥ್ಯಾಂಕ್ ಯು ಮಾ, ಭಾಳ ಖುಷಿ ಆಯಿತು. ಕೆಲಸ ಮಾಡೋದ್ರ ಜೊತೆಗೆ ಇದೆಲ್ಲ ಕೆಲಸಗಳು ಬೇರೆ ಮಾಡ್ತೀರಿ. ಥ್ಯಾಂಕ್ ಯು. ರಜನಿ ಅವರೇ, ಮೊಮ್ಮಗುನ? ಮಗಳ ಮಗನ? ಮಗಳ ಮಗನ. ಏನಿನ ಹೆಸರು ಚಿನ್ನು? ನಿನ್ನ ಹೆಸರು ಹೇಳು. ಏನಮ್ಮ? ಕೃತಿ. ಜೋಂಜಾಲೆ? ಹಾ, ಓಕೆ. ನಮ್ಮ ಪೊಂಗನವ್ರು ಏನು ಮಾಡ್ತೀವಿ ಅಂದರೆ, ನಾವು ಬೆಲ್ಲ ಜೊತೆಗೆ ಹಾಕಿ ಕುಕ್ಕರ್ಲಿ ಹಾಕಿ ಅಕ್ಕಿ ಹಾಕಿ ಕೂಗಿಸ್ಬಿಡ್ತೀವಿ. ಮತ್ತೆ ಹೆಸರು ಬೇಳೆ ಹಾಕ್ತೀರಿ ನೀವು? ಹೆಸರು ಬೇಳೆ ಹಾಕ್ತೀವಿ. ನಾವು ಹಾಕೋದಿಲ್ಲ. ಇಲ್ಲಿ ಅನ್ನವನ್ನ ಆದ ನಂತರ ಮಾಡ್ಕೊಂಡಿರೋವಂಥದ್ದು. ಚೆನ್ನಾಗಿದೆ ರಜನಿಯವರ ಕೈ ರುಚಿ. ಆಯ್ತು. ಥ್ಯಾಂಕ್ ಯು. ಮಗನಿಗೆ ಯಜಮಾನರಿಗೆಲ್ಲ ಭಾಳ ಇಷ್ಟವಾಗಿರೋ ಅನ್ನ. ತುಂಬ ರುಚಿಯಾಗಿ ಮಾಡಿದ್ದೀರಮ್ಮ. ಕೆಲವು ಅಡುಗೆ ಮಾಡ್ಬೇಕಂದ್ರೆ ತುಂಬ ಏನೇನೋ ಹಾಕ್ತಾರೆ, ಅಡುಗೆ ಚೆನ್ನಾಗಾಗಲ್ಲ. ಕೆಲವು ಸುಮ್ಮನೆ ಹಿಂಗೆ ಹಾಕಿ ಮಾಡ್ತಾರೆ, ಅಡುಗೆ ಚೆನ್ನಾಗಾಗುತ್ತೆ. ಆ ಲೆಕ್ಕದಲ್ಲಿ ರಜನಿಯವ್ರೂ ಭಾಳ ದೂರದಿಂದ ಬಂದು ಒಳ್ಳೆ ಅಡುಗೆನ ಮಾಡಿ ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬೈ ನಾಯಿಲ್ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಅನಿತಾ ಚಂದ್ರಮೋಹನ್. ಏನು ಮಾಡ್ತಾರೆ ಚಂದ್ರಮೋಹನ್ ಅವರು? ಅನಿತಾ, ಬಿಲ್ಡರ್ಸ್. ಎಲ್ಲಿದೆ ನಿಮ್ಮ ಮನೆ? ಆರ್ ನಗರ. ಆರ್ ನಗರ. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಯಜಮಾನ್ ಎಷ್ಟು ಕಡೆ ಹೋಗ್ತಾರೆ ಕೆಲಸಕ್ಕೆ? ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತಾರಾ? ವೆಜ್ಜಾ ನಾನ್ ವೆಜ್? ಆಮಲ್ಲಿ ವೆಜ್. ನಾನ್ ವೆಜ್ ಇಲ್ವಾ ಇಲ್ಲ ಸರ್. ಯಜಮಾನ್ರು? ಇಲ್ಲ. ಏನು ತೊಗೊಳಲ್ವ ನಾನ್ ವೆಜ್ ಎಲ್ಲ ಅವರು? ಇಲ್ಲ, ತಿನ್ನ. ತುಂಬಾ ಸ್ಟ್ರಿಕ್ಟಾ? ಹ್ಞೂ ಸರ್. ಮತ್ತೆ ಏನ್ ಮಾಡ್ತಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು? ವಡಪ್ಪ ಪಪ್ಪು. ಏನು? ವಡಪ್ಪ ಪಪ್ಪು. ವಡಪ್ಪ ಪಪ್ಪು ಮಾಡೋಕ್ಕೋಸ್ಕರ ಅನಿತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಡಪ್ಪ ಪಪ್ಪು ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ವಡಪ್ಪ ಪಪ್ಪು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಅದ್ಭುತವಾಗಿರುವಂತ ಅಡುಗೆ ಮಾಡೋಕ್ಕೋಸ್ಕರ ಅನಿತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನಿತಾ ಅವರೇ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಡಿ. ಕುಕ್ಕರ್ ಎಲ್ಲ ಮಾಡ್ಬಿಡ್ತೀರಾ? ಇವೆಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಸರ್. ಏನ್ರಿ ಎಲ್ಲ ಹಾಕ್ರು ಬೇಯಿಸ್ರಿ. ತೊಗರಿ ಬೇಳೆ. ತೊಗರಿ ಬೇಳೆ. ಓಕೆ. ಪಾಲಕ್ ಸೊಪ್ಪು. ತೊಗರಿ ಬೇಳೆ, ಪಾಲಕ್ ಸೊಪ್ಪು, ದೊಂಟಿನ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು. ಆಮೇಲೆ ಟೊಮೊಟೊ. ಓಕೆ. ಬದನೆಕಾಯಿ. ಬದನೆಕಾಯಿ, ಟೊಮೆಟೊ, ಸೊಪ್ಪು, ಬೇಳೆ, ಈರುಳ್ಳಿ. ಈರುಳ್ಳಿ. ಆಟೋಮೆಟಿಕ್ ಇಷ್ಟ ಹಾಕಿ ಬೇಯಿಸ್ಬಿಟ್ರೆ ಪಪ್ಪು ರೆಡಿ.
ಅಲ್ವೇನ್ರಿ ಹ್ಞೂ ಅನಿತಾ? ಸರ್ ಹ್ಞೂ ಸರ್ ಎಸ್. ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ, ಬೇಳೆ, ಈರುಳ್ಳಿ, ಟೊಮೆಟೊ, 3 ಥರ ಸೊಪ್ಪು. ನೀರು ಹಾಕ್ಬೇಕು. ವಾಯ್ಸ್ ಇಷ್ಟೇನಾ? ಉಪ್ಪು ಗಿಪ್ಪು ಆಮೇಲೆ ಸರ್ ಕೂಗಿದ್ಮೇಲೆ ಇದೆಷ್ಟು ವಿಷಲ್ ಕೂಗಿಸ್ಬೇಕು? 4 ವಿಷಲ್ ರೀ. ಏನು ನೀವೇನು ಅದು ಮಾಡ್ತಾ ಇದೀರೇನ್ರಿ? ಏನ್ ಮಾಡ್ತಾರ ಇದಕ್ಕೆ 4 ವಿಷಲ್ ಯಾಕ್ರಿ? ನಾವು ಅದು ಮಾಡಲ್ಲ, ಅದಕ್ಕೆ ಇದಕ್ಕೆ 4 ವಿಸಿಲ್ ಸರ್. ಓಕೆ, ಕೂಗಿಸ್ಕೊಡ್ರಿ 4 ವಿಷಲು. ಇನ್ನೇನು ಬೇರೆ ಕೆಲಸ ಏನಿದೆ? ಇದು ಕಲ್ಸ್ಕೊಂಡು ಇದಕ್ಕೆ ಕಲ್ಸಿ 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 ಕಲ್ಸಿ. ಏನದು? ಇದು ಅಕ್ಕಿ ಹಸಿಟ್ಟು ಅಂದ್ರೆ ಏನಕ್ಕೆ ಇದ್ರ ಜೊತೆಗೆ ತಿನ್ನಕ್ಕಾದು? ಹಾಂ ಪೂರಿ ಪೂರಿ. ಅಕ್ಕಿ ಹಸಿಟ್ಟು ಒಂದು ಬೋಲು, ಅಕ್ಕಿ ಹಸಿಟ್ಟು, ಆಮೇಲೆ ಚಿರೋಟಿ ರವೆ ಸ್ವಲ್ಪ, ಅಕ್ಕಿ ಹಸಿಟ್ಟು, ಚಿರೋಟಿ ರವೆ, ಉಪ್ಪು, ಎಸ್. ಓಕೆ. ಜೀರಿಗೆ, ಹ್ಞೂ. ಒಂಚೂರು ಬಿಸಿ ನೀರು ಮಾಡಿ ಹಾಕ್ಕೊಬೇಕು. ಏನಾಗುತ್ತೆ ತಣ್ಣೀರಲ್ಲಿ ಮಾಡಿದ್ರೆ? ಗಟ್ಟಿ ಬರುತ್ತೆ. ಬಿಸಿನೀರು ಹಾಕಿದ್ರೆ ಮೆತ್ತಗೆ ಬರುತ್ತಾ? ಹಾಂ ಮೆತ್ತಗೆ ಬರುತ್ತೆ. ಹಾಕಿ, ನೀರು ಹಾಕಿ ಫಸ್ಟು ಬಿಡಿ. ಸ್ವಲ್ಪ ನೀರನ್ನ ಕಾಯಿಸ್ಬಿಟ್ಟು ಹಾಕಿದ್ರೆ ಪೂರಿ ಮೆತ್ತಗೆ ಬರುತ್ತೆ. ಯಾರು ಇಷ್ಟ ನಿಮ್ಮಲ್ಲಿ ಇದು? ಮಕ್ಕಳಿಗೆ ಇಷ್ಟ. ಜಾಸ್ತಿ ಕಾಯ್ಬೇಕಾದ್ರೆ ಬೆಚ್ಚಗಾದ್ರೆ ಸಾಕ? ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಎಸ್ ಮೇಡಮ್. ಹಾಕ್ಲಾ? ಸ್ವಲ್ಪ ಕಾಯಿಸಿರೋಂಥ ನೀರು. ಕಲ್ಸ್ಕೊಳ್ಳಿ. ಎಣ್ಣೆ ಹಾಕೋಬೇಕು ಅದಕ್ಕೆ? ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್. ಸಾಕಾ? ಹಾಂ ಸಾಕು ಸರ್. ಓಕೆ. ರವೆ, ಅಕ್ಕಿ ಹಿಟ್ಟು ಇದರಲ್ಲಿ ಮಾಡಿರ್ತಕ್ಕಂಥ ಪೂರಿ ಇದು. ಆ ಪಪ್ಪಿಗೆ ಇದೆ ಚೆನ್ನಾಗಿರೋದಾ? ಹ್ಞೂ ಸರ್. ಸಾಕಾ? ಇದು ಬ್ರೌನ್ ಕಲರ್ ಆಗ್ಬೇಕಾ? ಇಲ್ಲ ಸಾಕು, ಅಷ್ಟು ಹಾಕಲ್ಲ. ಸಾಕಲ್ವಾ? ಹ್ಮ್. ಕರೆಕ್ಟ್ ಇದಲ್ವಾ ಇದು? ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಪಪ್ಪ ಹ್ಞೂ. ಯಾರ ಕಾಂಬಿನೇಷನ್ ಇದು? ಆಂಧ್ರ ಇಲ್ಲಿ ಏನ್ ಮಾಡ್ತೀರಾ ಸಾಟರ್ಡೆ ಸಂಡೇ ರಜಾ ಇದ್ರೆ? ಟಿವಿ ನೋಡ್ತಾ ಇರೋದು, ಟಿವಿ ನೋಡ್ತಾ ಇರೋದು, ಆಮೇಲೆ ಎಲ್ಲನ ಹೊರಗಡೆ ಹೋಗಿ ಬರೋದು. ಓಕೆ. ಯಜಮಾನ್ರಿಗೆ ಯಾವತ್ತು ರಜಾ? ಅವ್ರಿಗೆ ಸಂಡೇ. ಸಂಡೇ ರಜಾನಾ? ಅವ್ರು ಆಗ್ತಾಗ ರಜಾ ಅನ್ನಿ ಅದು ಹೇಳು. ಅಲ್ವಾ? ನಗು ಅವ್ರಿಗೇನೇನೆ. ಎಲ್ಲಿ ರಜಾ? ಯಾವಾಗ್ಲೂ ರಜಾ ಅಂತ ಒಂದ್ ಕಡೆ ನಗು, ಬೇಕಾದಾಗ ರಜಾ ಅಂತ ಒಂದ್ಸಲ ನಗು. ಅಲ್ವಾ ಮೇಡಮ್? ಅವ್ರು ಯಾವಾಗ ಬೇಕೋ ಹಾಕೊಳೋದು ರಜಾ. ಅಲ್ವಾ? ರಜಾ ಇನ್ ಬಂತದ್ರೊಳಗೆ. ಪೂರಿ ಪೂರಿ ಪೂರಿ, ಅಕ್ಕಿ ಮತ್ತೆ ಚಿರೋಟಿ ರವೆ. ಚಿರೋಟಿ ರವೆಯ ಪೂರಿ. ಇದು ಆ ಪಪ್ಪುಗೆ ಚೆನ್ನಾಗಿರುತ್ತಂತೆ, ಅದನ್ನ ಹೇಳಿ ನಮ್ಮ ಮಾಡಿ ಕೊಡ್ತಾ ಇದ್ದಾರೆ. ಎಸ್. ಓಹೋ, ಬೆಂದು ನೀರಾಗ್ಬಿಡಿದ್ಯಾ? ಓಹೋ, ಅದಕ್ಕೆ ಉಪ್ಪು. ಉಪ್ಪು ಹಾಕಿಲ್ವ ಅವಾಗಿಂದ ನೀವು? ಹಾಕಿಲ್ಲ. ನಾಪಿಸ್ಕೊಡ್ರಿ. ಇಲ್ಲ ಸರ್ ಹಾಕಿಲ್ಲ. ಆಯ್ತು, ಹಾಕ್ರಿ. ಕಲ್ಲುಪ್ಪು, ಕಲ್ಲುಪ್ಪು, ಆಮೇಲೆ ಹುಣಸೆ ಹಣ್ಣು. ಇದಕ್ಕೆ ಹುಣಸೆ ಡೈರೆಕ್ಟಾ? ಡೈರೆಕ್ಟ್ ಹಾಕಿ ಸರ್. ಒಂಚೂರು ಚಿಕ್ಕ ಇದು ಇಟ್ಕೊಂಡು ಒಗ್ಗರಣೆ ಹಾಕ್ಬೇಕು ಸರ್. ಎಣ್ಣೆ ಹಾಕಿ ಸರ್. ಸ್ವಲ್ಪ ಸಾಸಿವೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದೀವಿ. ಸಾಸಿವೆ ಒಗ್ಗರಣೆ ಮಾಡ್ತಾ ಇದೀವಿ. ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಎಸ್ ಮೇಡಮ್. ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಮೇಡಮ್. ಕೊತ್ತಂಬರಿ ಇಲ್ಲ ಅಷ್ಟೆಲ್ಲ ಒಂದು ಸ್ವಲ್ಪ ಅದಿದಾಗ. ಹಾಫ್ ಮಾಡೋಣ? ಹ್ಞೂ ಸರ್. ಸಾಕು ಹಾಕೋಣ? ಇನ್ನೂ ಸ್ವಲ್ಪ ಇನ್ನೊಂದು ಚೂರು ಬೆಳ್ಳುಳ್ಳಿ ಒಂಚೂರು ಇದಾಗಿದೆ. ಹಾಕಿ ಮೇಡಮ್. ಆಫ್ ಮಾಡಿ ಸರ್. ಹಾಫ್ ಮಾಡೋಣ? ಹ್ಞೂ ಸರ್. ಹಾಕಿ. ಓಕೆ. ಕರಿಬೇವಿನ ಮತ್ತು ಬೆಳ್ಳುಳ್ಳಿಯ, ಕೊತ್ತಂಬರಿಯ ಒಗ್ಗರಣೆ. ಈಗಿನೇನು ಬೇಡವಾ? ಇಷ್ಟೇನಾ ಪಪ್ಪು? ಇಷ್ಟೇ ಸರ್. ಈಸಿ ಅಲ್ಲ? ಎಲ್ಲ ಹಾಕ್ತಾ ಕುಕ್ಕರ್ ಕೂಗಿಸ್ತಾ ಇಡಿಸ್ತಾ, ಹ್ಞೂ ಸರ್. ಅಲ್ಲೇನು ಕಥೆನೇ ಇಲ್ಲ ಅದಕ್ಕೆ. ಸ್ವಲ್ಪ ಮಸಿ ಅಲ್ವಾ ಹಿಂಗೆ? ನಾವೇನು ಮಸಿಯಲ್ಲ ಸರ್, ಹಿಂಗೆ ಹಿಂಗೆ ಇರುತ್ತಾ? ಆಯ್ತು ಬಿಡಿ, ನಾವು ಹಂಗೆ ತಿಂತೀವಿ ಬಿಡಿ. ಗಟ್ಟಿಯಾದಂಥ ಪಪ್ಪು, ವಡಪ್ಪ ಪಪ್ಪು.
ದಪ್ಪ ಪಪ್ಪು ರೆಡಿ ಆಗಿದೆ ಸರ್. ವಡಪ್ಪ ಪಪ್ಪು. ವಡಪ್ಪ ಅಂದ್ರೆ ಇದು, ಪಪ್ಪು ಅಂದ್ರೆ ಇದು. ವಡಪ್ಪ ಅಂದ್ರೆ ಈ ಅಕ್ಕಿ ಹಿಟ್ಟು ಚಿರೋಟಿ ರವೆನ ಹಾಕಿ ಕಲಿಸ್ಕೊಂಡು ಮಾಡಿರ್ತಕ್ಕಂತಹ ಏನದು ಪೂರಿ ಅಂತ ಇವ್ರು ಹೇಳ್ತಾ ಇದಾರೆ. ನಾವು ಹಂಗೆ ಅನ್ಕೊಳ್ತೀವಿ. ಓಕೆ, ವಡಪ್ಪ ಪಪ್ಪು ಯಾವ ರೀತಿ ಮಾಡಿದ್ರು ಅನಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ವಡಪ್ಪ ಪಪ್ಪು ಮಾಡ್ಕೊಳ್ಳಿ. ವಡಪ್ಪ ಪಪ್ಪು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ವಡಪ್ಪ ಪಪ್ಪು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತೊಗರಿಬೇಳೆ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ಬದನೆಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬೆಂದ ಮಿಶ್ರಣಕ್ಕೆ ಉಪ್ಪು, ಹುಣಿಸೆ ರಸ ಹಾಕಿ ಕುದಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಕುಕ್ಕರ್ಗೆ ಹಾಕಿ ಬೇಯಿಸಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಜೀರಿಗೆ, ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಪೂರಿಯಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ವಡಪ್ಪ ಪಪ್ಪು ಸವಿಯಲು ಸಿದ್ಧ. ಅನಿತಾ, ಯಾರು ಇದು? ನಮ್ಮ ಅಕ್ಕನ ಮಗಳು, ಮೊಮ್ಮಗಳು. ಕರೆಕ್ಟ್ ಆಗಿ ಹೇಳ್ರಿ. ನಮ್ಮ ಅಕ್ಕನ ಮೊಮ್ಮಗಳು. ಅಕ್ಕನ ಮೊಮ್ಮಗಳ? ಅಕ್ಕನ ಮಗನ ಮಗಳ? ಮಗಳ ಮಗಳ. ಓಕೆ. ಈ ಪೂರಿ ಸ್ವಲ್ಪ ಗಟ್ಟಿ ಅನಿಸ್ತಾ ಇಲ್ವಾ? ಇಲ್ಲ ಸರ್, ಅದಕ್ಕೆ ಹಂಗೆ ಇರೋದಾ? ಹಂಗೆ ಬರುತ್ತೆ ಸರ್. ಅದು ಬಿಸಿನೀರಲ್ಲಿ ಹಾಕಿ, ಅದಕ್ಕೆ ಬಿಸಿನೀರು ಹಾಕಿ ಮಾಡಿ. ಓಕೆ. ಪಪ್ಪುಗೂ ಈ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿರ್ತೀನಿ. ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತಾ? ಹ್ಞೂ ಸರ್, ತಿಂದು ನೋಡಿ ಹೇಳಿ ಸರ್. ಬೇಳೆ ಇದೆ, 3 ತರ ಸೊಪ್ಪು ಹಾಕಿದೀವಿ. ದಂಟಿನ ಸೊಪ್ಪು ಹಾಕಿದೀವಿ, ಮೆಂತ್ಯ ಹಾಕಿದೀವಿ, ಪಾಲಕ್ ಹಾಕಿದೀವಿ. ಒಳ್ಳೆ ಕಾಂಬಿನೇಷನ್. ಏನಂದು ಚಟ್ನಿಗೆ ಪೂರಿ ಪಲ್ಯದ ಮುಂದೆ ಬೇರೆ ಎಲ್ಲ ಸ್ವಲ್ಪ ಕಷ್ಟನೇನೆ. ಆದರೂ ಕೂಡ ಒಂದೇ ಥರ ತಿನ್ನೋದಕ್ಕಿಂತ ಬೇರೆ ಬೇರೆ ಥರ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ ಅನಿತಾ ಅವರು. ನಮ್ಮ ಪ್ರಕಾರ ಏನಂದ್ರೆ ಇನ್ನೂ ಸ್ವಲ್ಪ ಬೇಳೆ ಬೇಯಬೇಕಾಗಿತ್ತು ಅಂತ. ಬೇಳೆ ಬೆಂದಿದ್ರೆ ಎಲ್ಲ ಕ್ಲೀನ್ ಮಿಕ್ಸ್ ಆಗೋದು. ಬಟ್ ನಮ್ಗೆ ಗೊತ್ತಿಲ್ಲ ಮೇಡಮ್, 4 ಕುಕ್ಕರ್ 4 ವಿಷಲ್ ಹೇಳಿದ್ರಿ. ಸರ್, 4 ವಿಸಿಲ್ಗೆ ಹೋಗಿ ಬೆಂದೋಗುತ್ತೆ. ಓಕೆ. ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಎಣ್ಣಕ್ಕೆ ಈ ಪಪ್ಪನ ಸೈಡಲ್ಲಿ ಹಾಕೊಂಡು ಒಂದು ಹಪ್ಪಳ ಕೈ ಹಿಡ್ಕೊಂಡು ಪಕ್ಕದ ಒಂದು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇರ್ಬೇಕು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಚಟ್ನಿ ಪುಡಿ ಹಾಕೊಂಡು ಅದ್ರ ಮೇಲೆ ಇದನ್ನ ಹಾಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾ ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಚಟ್ನಿ ಪುಡಿ, ಆವಕಾಯಿ, ಅವೆಲ್ಲ ಅನಿತಾ ಅವರು ಅದ್ಭುತವಾಗಿರುವಂತ ಪಪ್ಪನ ಮಾಡಿ ಕೊಟ್ಟಿದ್ದಾರೆ. ಇವರಿಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನೈಲ್ ಅವರು ಒಳ್ಳೆ ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸೋಲಾಪುರದಿಂದ ಬಂದಿದ್ದಾರೆ. ಅಡುಗೆ ಮಾಡ್ತೀವಿ ಮುರಳಿ ಅವರು ಅಂತ ಇದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ಕಾರ. ಕಮಲಾ. ಕಮಲಾ ಅವರು ಏನ್ ಮಾಡ್ಕೊಂಡಿದ್ದೀರಿ? ಓಕೆ. ಯಜಮಾನ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಮಾಡ್ತಿದ್ರಿ. ಇವಾಗ ಆರಾಮಾಗಿದ್ದಾರೆ. ಎಷ್ಟು ಜನ ಮಕ್ಕಳು? ಆರಾಮ್. 3 ಮಂದಿ. ಒಬ್ಬಳು ಜ್ಞಾಪಿಸ್ಕೊಂಡು ಹೇಳ್ರಿ. 3 ಜನ. ಒಬ್ಬಳು ಹೆಣ್ಮಗಳು, 2 ಗಂಡು. ಹೆಣ್ಮಕ್ಳು ಮರ್ತ್ಬಿಟ್ಟಿರ್ಬೇಕು ಮೋಸ್ಟ್ಲಿ. ಇಲ್ಲ ರೀ, ಅವಳು ಹೆಂಗ್ ಮರಕ್ ಸಾಧ್ಯ? ಸಿಕ್ಕಿರ್ಬೇಕು, ಹಿಂಗ್ ಕೊಟ್ಬಿಟ್ಟು ಕಳ್ಸ್ಬಿಟ್ಟವ್ರೆ. ಮರ್ತಾ ಇರ್ತದೆ ಹಿಂಗ ಅವಾಗ. ಮಗಳನ್ನ ಹೆಂಗ್ ಮರಕ್ ಸಾಧ್ಯ? ಹೌದಾ? ಓಕೆ. 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಏನ್ ಮಾಡ್ತಾರೆ? ಅವರು ಒಬ್ನು ಅರ್ಥಾನಿ ಕಂಪ್ನಿ ಒಳಗಿದ್ದಾನೆ, ಒಬ್ನು ಚಾದರ್ ಫ್ಯಾಕ್ಟರಿ ಮ್ಯಾನೇಜರ್ ಆಗಿದ್ದಾನೆ. ಓಕೆ. ಮಗಳನ್ನ ಹೇಳ್ಕೊಟ್ಟಿದ್ದೀರಿ? ಬೆಂಗಳೂರು ಇದ್ದಾರೆ ಮಗಳು, ಅದಕ್ಕೆ ಮರ್ತೋಗಿರೋದು. ಬೆಂಗಳೂರು ಮರ್ತೋಗ್ಬಿಡ್ತಾರೆ ಪಾಪ. ಅವ್ರ ಕೆಲಸ ಇವ್ರ ಕೆಲಸ ಅವಳಂತೂ ಮರಕ್ ಆಗಲ್ಲ ನಮ್ಗೆ. ಓಕೆ. ಮತ್ತೆ ಏನ್ ಅಡುಗೆ ಮಾಡ್ತಾ ಇದ್ದೀರಮ್ಮ? ನಾನು ಇವಾಗ ಬೇವು ಮಾಡ್ತಿದ್ದೀನಿ. ಡ್ರಿಂಕ್, ಕುಡಿಯೋ ಬೇವು. ಬೇವು ಅದು ವಿಶೇಷ ಸೋಲಾಪುರದಲ್ಲಿ. ಬೇವು ಅಂದ್ರೆ ಕುಡಿಯೋದು. ತಿನ್ನೋದು ಮಾಡ್ತಾರೆ, ಪೌಡರ್ ಮಾಡ್ತಾರೆ. ಆದರೆ ನಮ್ಮ ಸೋಲಾಪುರದಲ್ಲಿ ಅದನ್ನು ಕುಡಿಯೋದು ಮಾಡ್ತಾರೆ. ಅಲ್ಲ, ಕುಡಿಯೋದೋ ತಿನ್ನೋದೋ? ಬೇವು ಅಂದ್ರೆ ಏನು? ಬೇವು ಅಂದ್ರೆ ನಾನು ಮಾಡಿ ತೋರಿಸ್ತೀನಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಬೇವಿನ ಕಡ್ಡಿ? ಅಲ್ಲ, ಬೇವಿನ ಕಡ್ಡಿ ಇಲ್ಲ, ಅದು ಏನು ಹಾಕಲ್ಲ. ಅದಕ್ಕೆ ಬೇವು ಅಂತ ಅದಕ್ಕೆ ಹೆಸರು. ಬೇವು ಅಂದ್ರೆ ಅದು ಒಂದು ಅಡಿಗೆ ಹೆಸರು. ಆ ಅಡಿಗೆ ಹೆಸರು ಅಂದ್ರೆ ಅದು ಪಾನೀಯ ಇರ್ಬೋದು ಅನ್ಕೊಂಡಿದೀನಿ. ಆ ಬೇವು ಮಾಡ್ತಾ ಇದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಕಮಲಾ ಅವರೇ? ಬೇವು ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಹುರಿಗಡ್ಲೆ, ಗಸಗಸೆ, ಏಲಕ್ಕಿ ಪುಡಿ, ಹುಣಿಸೆ ಹಣ್ಣು, ಬೆಲ್ಲ. ಬಾಳೆ ಹಣ್ಣುಗಳು ಕೂಡ ಇದೆ, ಡ್ರೈ ಫ್ರೂಟ್ಸ್ ಕೂಡ ಇದೆ.
ಇದು ಹುಣಸೆ ಹಣ್ಣು ನೀರು. ಹುಣಸೆ ಹಣ್ಣಿನ ಎಲ್ಲ ರಸ, ಹುಳಿ ಕೂಡ ಇದೆ. ಹುಳಿ. ಓಕೆ, ಬೇವು ಮಾಡೋಕ್ಕೋಸ್ಕರ ಕಮಲಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊಲ್ಲಾಪುರದಿಂದ ಬಂದಿದ್ದಾರೆ. ಒಳ್ಳೆ ಅಡಿಗೆ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಮ್ಗೆ ಬೌಲ್ ಕಡಿ. ಬೌಲ್ ಕೊಡ್ಲ? ಏನಕ್ಕೆ? ಇದಕ್ಕೆ ಎಲ್ಲ ಇದನ್ನೆಲ್ಲ ಬೇಯಿಸೋದು ಸೇರ್ಸಿ- ಗಿಡದೆಲ್ಲ ಏನಿಲ್ವಾ? ಬೇಯಿಸೋದು ಏನಿಲ್ಲ. ಸ್ಟವೇ ಬೇಡವಾ? ಬೇಡ. ಆಹಾ, ಏನ್ ಕೊಡ್ಲಿ ಇವ್ನು ನಾನು? ನನಗೆ ಒಂದು ಬೌಲ್ ಕೊಡಿ. ನೀವು ಬೇವು ಮಾಡ್ತೀವಿ ಅಂತ ತಕ್ಷಣ ಸ್ವಲ್ಪ ಭಯ ಆಗೋಯ್ತು ನನಗೆ. ಇದಕ್ಕೆ ಇದೇನಪ್ಪ ಬೇವು ಮಾಡ್ತಾರೆ ಅಂತ. ಬೇವು ಅನ್ನೋದು ಅಡಿಗೆ ಅಂತಾನೆ ಗೊತ್ತಿಲ್ವಲ್ಲ ನಮ್ಗೆ. ತಗೊಳ್ಳಿ, ಅದೇನೇನ್ ಮಾಡ್ತೀರಾ? ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ಇದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ತೀನಿ. ಹಾಕಿ ಮೇಡಮ್. ಗಸಗಸೆ ಮತ್ತೆ ಉರಿಗಡ್ಲೆನ ಪುಡಿ ಮಾಡ್ಕೊಳ್ತಾ ಪುಡಿ ಇದ್ದಾರೆ. ಮಾಡ್ಕೊಳ್ತೀನಿ. ಬೇವು ಬೇವು ಹಾಕಲ್ಲ, ಅದೇ ಇವ್ರ ಸ್ಪೆಷಲ್. ಓಕೆ, ಏನ್ ಮಾಡ್ತಾರೆ ನಿಮ್ಮ ಮಗಳವರು? ನಮ್ಮ ಮಗಳು ಏನೂ ಇಲ್ಲ ನೋಡಿ, ಮನೆ ಇದಾರಾ? ಮನೆಯಲ್ಲಿ ಎಷ್ಟು ಜನ ಮಕ್ಕಳು ನಿಮ್ಮ ಮಗಳಿಗೆ? ಇಬ್ರು. ಇಬ್ರು ಮಕ್ಕಳು. ಏನದು? ಇಬ್ರು ಗಂಡು. ಇದು ಹುಣಸೆ ಹಣ್ಣು ನೀರು ಹಾಕ್ತೀನಿ. ಹುಣಸೆ ಹಣ್ಣಿನ ರಸ ರಸ ಹಾಕಿ ಹಾಕ್ತೀನಿ. ಮೇಡಮ್. ಇವು ಇದಕ್ಕೆ ಹಾಕ್ತೀನಿ. ಏನ್ ನಿಮ್ಮ ಮಗಳ ಹೆಸರೇನು? ಭಾರತಿ. ಭಾರತಿ. ಅಡಿಗೆ ಇದಕ್ಕೆ- ಏನ್ ಮಾಡ್ತಾರೆ? ಅವ್ರು ಇಂಜಿನಿಯರ್ ಇದ್ದಾರೆ. ಇಂಜಿನಿಯರ್ ಇದ್ದಾರೆ. ಇದಕ್ಕೆ ಪುಟಾಣಿ ಹಿಟ್ಟು ಸೇರಿಸ್ತೀನಿ, ಕಸಕಸಿ ಎಸ್ ಮೇಡಮ್, ಮಾಡಿದ್ದು. ಎಸ್. ಈಗ ಇದನ್ನ ಮಿಕ್ಸಿ ಮಾಡ್ಕೊತೀನಿ. ಬಾದಾಮು ಮತ್ತೆ ಗೋಡಂಬಿ ಅದನ್ನ ಮಿಕ್ಸಿ ಇದನ್ನ ಮಾಡಿ. ಮಿಕ್ಸಿ ಮಾಡಿ. ಗೋಡಂಬಿ. ಸ್ವಲ್ಪ ಗೋಡಂಬಿ ಎಸ್ ಹಾಕ್ತೀನಿ. ಮೇಡಮ್, ಹಾಕಿ ಹಾಕಿ ಕಮಲ ಅವ್ರೆ. ಈಗ ಸ್ವಲ್ಪ ಬಾದಾಮಿ ಹಾಕ್ಕೊತೀನಿ. ಓಕೆ, ಎಷ್ಟು ಜನ ಮೊಮ್ಮಕ್ಕಳು ಒಟ್ಟು? ಒಟ್ಟು 6 ಜನ ಮೊಮ್ಮಕ್ಕಳು. ಆದ್ರ ಎರಡು ಮೂರ್ಲಿ ಯಾರು ಕರೆಕ್ಟ್ ಆಗೈತಿ? ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಎಸ್. ಎರಡು ಸೇರಿಸಿ ಪುಡಿ ಪುಡಿ ಮಾಡ್ಕೊಂಡ್ರಾ? ಮಾಡ್ಕೊಂಡು ಹಾಕಿ ಮೇಡಮ್. ಇದಕ್ಕೆ ಹಾಕ್ತೀರಾ? ಇದಕ್ಕೆ ಸೇರಿಸಿ. ಇದು ಯಾವಾಗ ಮಾಡ್ತೀರಾ ನಿಮ್ಮೂರಲ್ಲಿ ಇದನ್ನ? ಇದನ್ನ ಯುಗಾದಿ ಹಬ್ಬದ ದಿನ ಮಾಡ್ತೀವಿ. ಇದನ್ನ? ಹೌದು, ಅವತ್ತೇ ಇದು ವಿಶೇಷ ಕುಡಿಯೋದು ನಮ್ಮಲ್ಲಿ. ಹೌದಾ? ಅದೇ ದೇವರಿಗೆ ನೈವೇದ್ಯನೂ ಅದೇ, ಮತ್ತು ಎಲ್ಲರೂ ಅದನ್ನೇ ಕುಡಿಯೋದು. ಓಕೆ, ಇದು ದೇವ್ರಿಗೆ ಮಾಡೋದು ನೀವು ಹ್ಮ್. ಯುಗಾದಿ ಹಬ್ಬಕ್ಕೆ? ಯುಗಾದಿ ಹಬ್ಬಕ್ಕೆ ಇರ್ತಾರೆ. ಇದು ಬೆಲ್ಲ ಸೇರಿಸ್ತೀನಿ. ಎಸ್ ಮೇಡಮ್, ಸೇರಿಸಿ ಮೇಡಮ್, ಸೇರಿಸಿ ಕಮಲ ಅವ್ರೆ. ಓಕೆ, ಬೆಲ್ಲ ಜೊತೆಗೆ ಬಾದಾಮಿ, ಗೋಡಂಬಿಯ ಪುಡಿ ಮತ್ತು ಗಸಗಸೆ ಮತ್ತು ಉರ್ಗಡ್ಲೆಯ ಪುಡಿ, ಹುಣಸೆ ರಸದ ಜೊತೆಗೆ ಈಗ ಏಲಕ್ಕಿ ಪುಡಿ ಸೇರಿಸ್ತೀನಿ. ಇದನ್ನ ನೀವು ಯುಗಾದಿ ಹಬ್ಬಕ್ಕೆ ಮಾಡೋದಾ? ಇವತ್ತು ಯುಗಾದಿ ಹಬ್ಬದ ದಿನ ಮಾಡಿ. ನೀವು ಬೇವು ಬೆಲ್ಲ ತಿನ್ನಂಗಿಲ್ಲ? ಅದರಲ್ಲಿ ಒಂದೆರಡು ನೈವೇದ್ಯಕ್ಕೆ ಹೂವು ಹಾಕ್ತೀವಿ, ಬೇವಿನ ಹೂವು ಮಾತ್ರ ಹಾಕ್ತೀರಾ? ಇದು ಹೆಸರು ಬೇವು. ಬೇವು. ಇರ್ತಾರೆ ಪ್ರಜೆಗಳು, ಏನು ಮಾಡೋಕ್ಕಾಗಲ್ಲ. ಹಾಕಿ. ಈಗ ಹಣ್ಣು ಹಾಕ್ತೀನಿ, ಬಾಳೆಹಣ್ಣು. ಬಾಳೆಹಣ್ಣು, ಏಲಕ್ಕಿ ಪುಡಿ, ಬಾಳೆಹಣ್ಣು. ಇವಾಗ ಇದು ತಿನ್ನದ ಕುಡಿಯದ? ಕುಡಿಯೋದು. ದ್ರಾಕ್ಷಿ, ಒಣ ದ್ರಾಕ್ಷಿ. ಇದು ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು, ಹಣ್ಣು. ಒಣ ದ್ರಾಕ್ಷಿ ಅಲ್ಲ, ಮಾಮೂಲಿ ದ್ರಾಕ್ಷಿ. ಓಕೆ, ಆಮೇಲೆ ಆಯ್ತು, ಬೇಕು ಒಂದು ಸ್ವಲ್ಪ ನೀರು ಗಟ್ಟಾದರೆ ತಿಳಿಯಾಗಿ ಮಾಡ್ಕೊಬೇಕು. ನೀರು ಸೇರಿಸ್ತೀನಿ. ನೀವು ಸೇರಿಸ್ರಿ. ನಿಮ್ಮ ಮಳೆಯವ್ರ ಮಲ್ಲೂ ಮಾಡ್ತಾರೇನ್ರಿ ಇದನ್ನ? ನಿಮ್ಮ ಮಗಳು ಗೊತ್ತೇನ್ರಿ ಅಡಿಗೆ? ಮಾಡಿದ್ನಲ್ಲ ರೀ, ಹೋದ ವರ್ಷ 2 ವರ್ಷ ತೆಳಗೆ ಮಾಡಿದ್ದೆ. ಎಷ್ಟೊಂದು ಮಾಡಿದ್ದೆ. ಕರೆಕ್ಟ್ ಅಲ್ಲಲ್ಲ? ನಿಮ್ಮ ಮಗಳು ಗೊತ್ತಾ ಅಡಿಗೆ? ಗೊತ್ತು ಮಾಡ್ತೀನಿ. ನಿಮ್ಮ ಮಳಿಗೆ ಇಷ್ಟ ಇರ್ಬೇಕು ಈ ಥರದ್ದೆಲ್ಲ. ಓಕೆ, ಇದು ಕುಡಿಯೋದು. ಹಾಂ, ಇದು ಕುಡಿಯೋದು. ಇದರ ಹೆಸರು ಬೇವು. ಬೇವು. ಆದ್ರೆ ಬೇವಿನ ಸೊಪ್ಪಾಗ್ಲಿ ಬೇವಿನ ಹೂವು ಆಗ್ಲಿ ಇರಲ್ಲ. ಆದ್ರೆ ಇದು ಮಾಡ್ಕೊಳ್ಳೋದು ಯುಗಾದಿ ಹಬ್ಬಕ್ಕೆ. ಯುಗಾದಿ ಹಬ್ಬದ ದಿನನೇ ಮಾಡ್ಕೊಳ್ಳೋದು. ಓಕೆ ಮೇಡಮ್. ಹಾಂ, ಸರ್ವಿಂಗ್ ಬೌಲ್ ಕೊಡಿ, ಗ್ಲಾಸ್ ಕೊಡಿ. ಕುಡಿತಾ ಇರೋದಷ್ಟೇನೆ? ಹಾಂ. ಸೊಲ್ಲಾಪುರದಿಂದ ಬಂದಿದ್ದಾರೆ ಕಮಲಾ ಅವರು. ಅದ್ಭುತವಾಗಿರುವಂತ ಬೇವುನ್ ಮಾಡಿದ್ದಾರೆ. ಬೇವು ಅಂದ್ರೆ ಸೊಲ್ಲಾಪುರದಲ್ಲಿ ಯುಗಾದಿ ಹಬ್ಬದ ದಿನ ಮಾಡುವಂತ ಒಂದು ಸಿಹಿಯ ಪಾನಕ. ಇನ್ನೇನು ಅಡುಗೆ ಮಾಡ್ತೀರಿ ನೀವು ಯುಗಾದಿ ಹಬ್ಬಕ್ಕೆ? ಯುಗಾದಿಗೂ ಹೋಳಿಗೆ, ಒಬ್ಬಟ್ಟು ಮಾಡ್ತೀವಿ. ಮಾಡ್ತೀರಾ ತಾನೆ? ಒಬ್ಬಟ್ಟು ಮಾಡ್ತೀವಿ. ಅಯ್ಯೋ, ಹಾಕಿ. ಎಸ್ ಕಮಲಾ ಅವರೇ, ಇದು ಬೇವು, ಕುಡಿಯೋ ಬೇವು. ತಣ್ಣಗೆ ಇದನ್ನ ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋ ಬೇವು. ಕುಡಿಯೋದು ಬೇವು ಸಿಗುತ್ತೆ. ಬೇವು ನೋಡಿ, ಇರ್ತಾರೆ. ಟೇಸ್ಟ್ ಮಾಡಿ ಹೇಳಿ. ಇದರ ಹೆಸರು ಬೇವು, ಆದರೆ ಬೇವು ಇಲ್ಲ, ಸ್ವಲ್ಪ ಬೆಲ್ಲ ಮಾತ್ರ ಇದೆ ಇದ್ರೊಳಗಡೆ. ಓಕೆ, ಸೊಲ್ಲಾಪುರದಲ್ಲಿ ಇದನ್ನ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಇದನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಇಟ್ಟು ನಂತರ ಇದನ್ನ ಫ್ರಿಜ್ನಲ್ಲಿ ಇಟ್ಟು ತಣ್ಣಗೆ ಮಾಡಿ ಎಲ್ಲರೂ ಒಂದೊಂದು ಗ್ಲಾಸ್ ಹಾಕೊಳ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಕಮಲಾ ಅವರು ಸೊಲ್ಲಾಪುರದಿಂದ ಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ,
ಬೇವುನ ಮಾಡ್ಕೊಳ್ಳಿ, ಬೇಕಾದ ಕುಡ್ಕೊಳ್ಳಿ. ಬೇವು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹುರಿಗಡ್ಲೆ, ಗಸಗಸೆ ಹಾಕಿ ಪುಡಿ ಮಾಡಿ, ನಂತರ ಗೋಡಂಬಿ, ಬಾದಾಮಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಹುಣಸೆ ರಸ, ತಯಾರಿಸಿಕೊಂಡ ಹುರಿಗಡ್ಲೆ, ಗಸಗಸೆ ಪುಡಿ, ಬಾದಾಮಿ, ಗೋಡಂಬಿ ಪುಡಿ, ಬೆಲ್ಲ, ಏಲಕ್ಕಿ ಪುಡಿ, ಸಣ್ಣಗೆ ಹೆಚ್ಚಿದ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು ಹಾಕಿ ಮಿಕ್ಸ್ ಮಾಡಿದರೆ ಬೇವು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಬೇವನ್ನ ಮಾಡ್ಕೊಟ್ಟಿದ್ದಾರೆ. ಸೊಲ್ಲಾಪುರದಲ್ಲಿ ಯುಗಾದಿ ಹಬ್ಬದ ದಿನ ಮಾಡ್ಕೊಳ್ಳುವಂತ ಮೊದಲನೇ ಸ್ವೀಟ್ ಇದು. ಹೊಸ ವರ್ಷದಲ್ಲಿ ಈ ಬೇವನ್ನ ಕುಡ್ದೆ ತಿಂದೆ ಕೆಲಸ ಶುರು ಮಾಡೋದು. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ ನೋಡಿ. ಯಜಮಾನ ಹೆಸರು ಹೇಳಿಲ್ಲ ನೀವು ಅವಾಗಿಂದ? ಚಂದ್ರಕಾಂತ್. ಚಂದ್ರಕಾಂತ್. ಅಯ್ಯೋ, ನಿಧಾನಕ್ಕೆ ಚಂದ್ರಕಾಂತ್. ಮಾಡಿದ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ್ರೆ ತುಂಬಾ ಚೆನ್ನಾಗಿ. ಸ್ವಲ್ಪ ಬೆಲ್ಲ ಕಡಿಮೆ ಆಗಿದ್ರೆ ಬೆಲ್ಲ ಜಾಸ್ತಿ. ನಿದ್ದೆ ಬರ್ಬಿಡ್ಬೋದು ಇದು ಕುಡಿದ್ರೆ. ಏನಕ್ಕೆ ಹೇಳಿ? ಚೆನ್ನಾಗಿ ಗಸಗಸೆ ಬೇರೆ ಬಾದಾಮಿ ಎಲ್ಲ ಹಾಕಿದ್ದಾರೆ. ಇದನ್ನ ಕುಡಿದ್ರೆ ಪಾಚ ಮಾಡೋದೇನೆ ಅನ್ಕೊಂಡಿದ್ದೀನಿ ನಾನು. ತಾಳಿ ತಣ್ಣಗಾದ್ರೆ ತುಂಬಾ ಚೆನ್ನಾಗಿ. ಚೆನ್ನಾಗಿದೆ. ಒಂಥರ ಹೊಸ ಟೈಪ್ ಡ್ರಿಂಕ್ ಇದು. ಉತ್ತರ ಕರ್ನಾಟಕದಲ್ಲಿ ಸೊಲ್ಲಾಪುರದಲ್ಲಿ ಇದನ್ನ ಯುಗಾದಿಗೆ ಮಾಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಆಮೇಲೆ ಮಂಡಳದ ಮಹಿಳಾ ಮಂಡಳ ಅಂತ ಮಾಡ್ಕೊಂಡಿದ್ದೀವಿ. ಎಲ್ಲಿ? ಸೊಲ್ಲಾಪುರದಲ್ಲಿ. 30-25 ಜನ. 30 ಮರಾಠಿನ ಕನ್ನಡನ? ಕನ್ನಡ ಮರಾಠಿ ಎರಡೂ ಮಾಡ್ತಾ ಇದ್ದೀವಿ. ಮಾಡ್ತೇವೆ. ಅಲ್ಲೇ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಡ್ರಾಮಾ, ಡಾನ್ಸು ಪ್ರಾಕ್ಟೀಸ್ ಅವೆಲ್ಲ ಮಾಡ್ತೀವಿ. ಕಾರ್ಯಕ್ರಮ ಇಡ್ತೀವಿ, ದೊಡ್ಡ ದೊಡ್ಡ ಕಾರ್ಯಕ್ರಮ. ಮತ್ತೆ ಆಧ್ಯಾತ್ಮಿಕದೊಳಗೂ ಇದ್ದೀವಿ. ರುದ್ರ ಓದ್ತೀವಿ, ಸಂಗೀತ ರುದ್ರ, ಹಾಡುಗಳು, ಭಜನೆಗಳು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಹಳ ವಿಶೇಷ. ಇದು ಪ್ರಸಾದ ಸಿಗಲ್ಲ, ಅಷ್ಟು ವಿಶೇಷ. ಮಲ್ಲಿಕಾರ್ಜುನ ಸೊಲ್ಲಾಪುರದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಹಳ ಇದು ಪ್ರೈವೇಟ್. ಅವತ್ತು ಎಲ್ಲರಿಗೂ ಇದು ಸಿಗ್ಬೇಕಾದ್ರೆ ಪುಣ್ಯ ಬೇಕು, ಅಷ್ಟು ಅದಕ್ಕೆ ಮಹತ್ವ ಇದೆ ಈ ದೇವಿಗೆ. ನೀವು ಬಂದು ಮಾಡ್ತಾರೆ ನಾವು ಪುಣ್ಯ ಬಂದಂಗಾಯ್ತು ಬಿಡಿ. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಿಕ್ಕರೆ ಪುಣ್ಯ ಸಿಕ್ತಂಗಂತೆ. ಯುಗಾದಿ ಹಬ್ಬದ ದಿನ ಅಷ್ಟು ವಿಶೇಷವಾದಂಥ ಬೇವನ್ನ ಮಾಡೋಕ್ಕೋಸ್ಕರ ಸೊಲ್ಲಾಪುರದಿಂದ ಬಂದಿದ್ದಾರೆ. ಬಟ್ ಏನಂದ್ರೆ ನೀವು ನೆನೆ ಬರಬೇಕಾಯ್ತು ನಮ್ಮ ಪ್ರೋಗ್ರಾಮ್ಗೆ. ಯುಗಾದಿ ಹಬ್ಬ ಆಗೋಯ್ತಲ್ಲ, ಇವತ್ತು ಯುಗಾದಿ ಹಬ್ಬ ಮಾರನೇ ದಿನಕ್ಕೆ ಬಂದಿದ್ದೀರಾ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬೇವನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಯುಗಾದಿ ಹಬ್ಬದ ದಿನ ಮಾಡ್ಕೋಬೋದು. ಯುಗಾದಿ ಹಬ್ಬದ ಮಾರನೇ ದಿನ ಇವತ್ತು ಮಾಡ್ಕೊಂಡು ಕುಡೀರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾಡಿಬಿಟ್ಟು ಫ್ರಿಜ್ಜರ್ನಲ್ಲಿ ಇಟ್ಟು ರೆಫ್ರಿಜರೇಟ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರೆ ಇನ್ನೂ ಅದ್ಭುತವಾಗಿದೆ. ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಇವತ್ತು ಹೋಗ್ತೀರಾ, ಇರ್ತೀರಾ? ಹಬ್ಬ ಇಲ್ಲೇನಾ ಈ ವರ್ಷ? ಮಗಳು ಮನೆಯಲ್ಲಿ ಹಬ್ಬನ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಮಲಾ ಅವರು. ಒಳ್ಳೆ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ. ಅಡುಗೆ ಅಲ್ಲ, ಜ್ಯೂಸನ್ನು ಮಾಡಿದ್ದಾರೆ. ಜ್ಯೂಸ್ ಅಲ್ಲ, ಇದು ಪ್ರಸಾದ, ನೈವೇದ್ಯದ ಪ್ರಸಾದವನ್ನು ಮಾಡಿ ಕೊಟ್ಟಿದ್ದಾರೆ. ಇವ್ರಿಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ ಮೇಡಮ್. ಒಬೇಸಿಡಾಟ್, ಸಣ್ಣ ಆಗಬೇಕು ಅಂತ ಆಸೆ ಇರೋರು ಈ ಮಾತ್ರೆನ ತಗೊಳ್ಳಿ. ದಿನಕ್ಕೆ 2 ಮಾತ್ರೆ ತಗೊಳ್ಳಿ. ಆಯುರ್ವೇದಿಕ್ ಕ್ಯಾಪ್ಸೂಲ್ಸ್ ಇದು. 1 ತಿಂಗಳು ತಗೊಳ್ಳಿ, 3ರಿಂದ 4 kg ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ ನಿಮಗೋಸ್ಕರ. ಸತೀಶ್ ಸ್ಟೋರ್ಸ್, A to Z ಪೂಜಾ ಸಾಮಗ್ರಿಗಳ ಮಳಿಗೆ, DVG ರಸ್ತೆ ಮತ್ತು ಮಲ್ಲೇಶ್ವರಂ. ಇವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಒಗಂಡಬಿ ಭಾಗ 3 ಶ್ರೀನಿಧಿ ಪಬ್ಲಿಕೇಶನ್ ಅವರ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಕಮಲಾ ಅವ್ರಿಗೋಸ್ಕರ. ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ಡೀಲಕ್ಸ್ ರೆಸ್ಟೋರೆಂಟ್ ನಮ್ಮ ಪೀಣ್ಯ ದಾಸಹಳ್ಳಿಯಲ್ಲಿದೆ, ವಿದ್ಯಾರಣ್ಯಪುರದಲ್ಲಿದೆ. ಯಜಮಾನರು ಕರ್ಕೊಂಡು ಬನ್ನಿ, ಒಳ್ಳೆ ಊಟ ಮಾಡ್ಕೊಂಡು ಹೋಗಿ ಮೇಡಮ್. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲವನ್ನು ಕೊಟ್ಟಿದ್ದಾರೆ, ಊರಿಗೆ ತೊಗೊಂಡೋಗಿ. ಥ್ಯಾಂಕ್ ಯು ಮೇಡಮ್. ಬೇವು ಚೆನ್ನಾಗಿರೋವಂಥ ಬೇವು, ಸಿಹಿಯಾಗಿರೋವಂಥ ಬೇವು, ಇದನ್ನು ಕುಡಿಬೇಕು ಸರ್. ನೀವು ಕುಡಿತಾ ಇರಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾಕಂದರೆ ತಿರ್ಗಾ ನಾಳೆ ವಿಶೇಷವಾದ ಕಾರ್ಯಕ್ರಮ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ನಾಳೆ ಇರುತ್ತೆ. ಜೊತೆಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ. ನಿಮ್ಮ ಮನೆಯ ಕೈರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ